ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಅಭಾವ ತಲೆದೋರಿದೆ. ಕರ್ನಾಟಕಕ್ಕೆ ಇವತ್ತು ಶಿವಾಲಿಕ್ ಹಡಗು ಬರಲ್ಲ ಅನ್ನೋ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೊ ಇವತ್ತು ಬರುತ್ತೆ ಮಂಗಳೂರಿಗೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇನ್ನೂ 4 ದಿವಸ ತಡವಾಗಿ ಈ ಹಡಗು ಮಂಗಳೂರು ಬಂದರುನ ಬಂದು ತಲುಪುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಗುಜರಾತ್ನಲ್ಲಿ 20,000 ಮೆಟ್ರಿಕ್ ಟನ್ ಅನ್ಲೋಡ್ ಆಗ್ತಾ ಇದೆ. ಗುಜರಾತ್ನಿಂದ ಮಂಗಳೂರಿಗೆ ಬರಕ್ಕೆ 4 ದಿವಸ ಬೇಕಾಗುತ್ತೆ ಅಂತ ಹೇಳಿ ನಿರೀಕ್ಷೆಗಳಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಂಘರ್ಷ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ನಡುವೆ 3 ಹಡಗುಗಳು ಹರ್ಮುಜ್ ಜಲಸಂಧಿ ಮೂಲಕ ಭಾರೀ ಬಂದೋಬಸ್ತ್ನಲ್ಲಿ ಭಾರತಕ್ಕೆ ಬರ್ತಾ ಇವೆ. ಇದರಲ್ಲಿ ಶಿವಾಲಿಕ್ ಈಗಾಗಲೇ ಗುಜರಾತಿಗೆ ಬಂದಿದೆ. ಇನ್ನು ಇವತ್ತು ನಂದಾದೇವಿ ಹಡಗು ಕೂಡ ಬಂದು ರೀಚ್ ಆಗುವಂತ ನಿರೀಕ್ಷೆ ಇದೆ. ಈ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಬರ್ತಾ ಇದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ಗುಜರಾತ್ನಿಂದ ಶಿವಾಲಿಕ್ ಹಡಗು ಮಂಗಳೂರಿಗೆ ಇವತ್ತು ರೀಚ್ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಡಿಲೇ ಆಗೋದಕ್ಕೆ ಏನ್ ಕಾರಣ? ಇನ್ನು 4 ದಿವಸ ಯಾಕೆ ಬೇಕು ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ? ಶರ್ಮಿತಾ, ಗುಜರಾತ್ನ ಮಂದ್ರ ಬಂದರಿಗೆ ಶಿವಾಲಿಕ್ ಹಡಗು ಈಗಾಗಲೇ ಬಂದಿದೆ. ಹರ್ಮಸ್ ಜಲಸಂಧಿಯಿಂದ ಸುಮಾರು 46,000 ಮೆಟ್ರಿಕ್ ಟನ್ ಅನ್ನ ಗ್ಯಾಸ್ ಅನ್ನ ಹೊತ್ಕೊಂಡು ಬಂದಂತ ಹಡಗು ಮಂದ್ರದಲ್ಲಿ ಈಗ ಲ್ಯಾಂಡ್ ಆಗಿರುವಂಥದ್ದು. ಆದರೆ ಅನ್ಲೋಡ್ ಪ್ರಕ್ರಿಯೆಗಳಿಗೆ ತಡ ಆಗಬಹುದೆಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಮಂಗಳೂರಿಗೆ ಅದು ಪ್ರಯಾಣ ಬೆಳೆಸುತ್ತೆಂಬ ಒಂದು ಆಶಾವಾದವಿತ್ತು. ಆದರೆ ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಇನ್ನೂ 3-4 ದಿನಗಳ ಅವಶ್ಯಕತೆ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಯಾಕಂದ್ರೆ ಮಂದ್ರ ಬಂದರ್ನಲ್ಲಿ ಸುಮಾರು 20,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ಲೋಡ್ ಆಗಬೇಕಾಗಿದೆ. ಆ ಬಳಿಕ ನೇರವಾಗಿ ಮಂಗಳೂರಿನ ಬಂದರಿಗೆ ಬರುತ್ತೆ. ಅಲ್ಲಿ ಸುಮಾರು 26,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ಲೋಡ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬಂದರ್ನ ಒಳಭಾಗದ ಬರ್ತ್ ಪರ್ಮಿಷನ್ ಅನ್ನ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಯವರು ಕೋರಿಕೆಯನ್ನು ಇಟ್ಟಿದ್ದಾರೆ. ಇದರ ಜೊತೆಗೆ ಆ 26,000 ಮೆಟ್ರಿಕ್ ಟನ್ ಕೂಡ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಗೆ ಸೇರುತ್ತೆಂಬ ಏನು ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಶಿವಾಲಿಕ್ ಹೊತ್ತು ತರುವಂತಹ ಹಡಗಿನ ಅಂದ್ರೆ ಗ್ಯಾಸ್ ಮೇಲೆ ಸಾಕಷ್ಟು ನಂಬಿಕೆ ಇರುವಂತದ್ದು. ಯಾಕಂದ್ರೆ ಇಂಡಿಯನ್ ಆಯಿಲ್ ಅದನ್ನ ಯಾವೆಲ್ಲ ಭಾಗಗಳಿಗೆ ಸಪ್ಲೈ ಮಾಡುತ್ತೆಂಬ ಆ ವಿಚಾರಗಳು ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಆ ಶಿವಾಲಿಕ್ ಮತ್ತು ನಂದಾದೇವಿ ಒಟ್ಟು 92,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ತು ತರ್ತಾ ಇದೆ. ಹಾಗಾಗಿ ಇದೊಂದು 86 ಲಕ್ಷ ಆ ಗ್ಯಾಸ್ ಸಿಲಿಂಡರ್ಗಳಿಗೆ ಸಮ ಆಗುತ್ತೆಂಬ ಮಾಹಿತಿಯನ್ನು ಸದ್ಯಕ್ಕೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಲ್ಲಿ ಅನ್ಲೋಡ್ ಪ್ರಕ್ರಿಯೆಗಳು ಪೂರ್ಣವಾದ ಬಳಿಕವಷ್ಟೇ ಅದು ಮಂಗಳೂರಿಗೆ ಹೊರಡೋಕೆ ಪರ್ಮಿಷನ್ ಸಿಗುತ್ತೆ. ವಿತ್ ಸೆಕ್ಯೂರಿಟಿ ಮಂಗಳೂರಿನ ಬಂದರಿಗೆ ಶಿವಾಲಿಕ್ ಹಡಗು ಮುಂದಿನ 2-3 ದಿನಗಳಲ್ಲಿ ಅಂದ್ರೆ ಗರಿಷ್ಠ ಅಂದ್ರೆ 4 ದಿನದೊಳಗಾಗಿ ಬರುತ್ತೆಂಬ ಮಾಹಿತಿಯನ್ನು ಸದ್ಯಕ್ಕೆ ಅಧಿಕಾರಿಗಳು ಹಂಚಿಕೊಂಡಿರುವಂತದ್ದು. ಶರ್ಮಿತಾ, ಇನ್ನೊಂದ್ ಕಡೆ ಇನ್ನೊಂದು ಹಡಗು ಬರ್ತಾ ಇದೆ ನಂದಾದೇವಿ. ಇವತ್ತು ಆಲ್ಮೋಸ್ಟ್ ಅದು ರೀಚ್ ಆಗ್ಬಹುದು ಗುಜರಾತಿ ಅಂತೇಳಿ ಮಾಹಿತಿ ಇದೆ. ಗುಜರಾತಿ ರೀಚ್ ಆದ್ಮೇಲೆ ಸೊ ಅಲ್ಲಿಂದ ಮತ್ತೆ ಈ ಹಡಗುನು ಮಂಗಳೂರಿಗೆ ಬರುವಂತ ಚರ್ಚೆಗಳೇನಾದ್ರು? ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಯಾಕಂದ್ರೆ ಶಿವಾಲಿಕ್ ಹಡಗುನಲ್ಲಿರುವಂತಹ 26,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆ ಅದು ತೆಗೆದುಕೊಂಡಿರುವಂತದ್ದು. ಅದಕ್ಕೆ ಬೇಕಾದಂತೆ ಮಂಗಳೂರಲ್ಲಿ ಅದನ್ನ ಅನ್ಲೋಡ್ ಮಾಡಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಆ ಸಂಸ್ಥೆ ಮಾಡ್ತಾ ಇದೆ. ಇನ್ನೊಂದು ಕಡೆ ನಂದಾದೇವಿ ಆ ವೆಸಲ್ ನಲ್ಲಿರುವಂತಹ ಗ್ಯಾಸ್ ಅನ್ನ ಈ ಭಾಗದ ಸಂಸ್ಥೆಗಳು ಯಾವುದೂ ಕೂಡ ಪರ್ಚೇಸ್ ಮಾಡಿದಂತೆ ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಆ ಮಂಗಳೂರಿನ ಬಂದರುನ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಕೇವಲ ಶಿವಾಲಿಕ್ ಶಿಪ್ ಏನಿದೆ ಅಥವಾ ವೆಸಲ್ ಏನಿದೆ ಅದು ಇಲ್ಲಿ ಬರ್ತ್ ನಲ್ಲಿ ತಂಗೋಕೆ ಮಾತ್ರ ಈಗ ಅನುಮತಿಯನ್ನ ಅಥವಾ ಕೋರಿಕೆಯನ್ನ ಇಂಡಿಯನ್ ಆಯಿಲ್ ಸಂಸ್ಥೆ ಕೊಟ್ಟಿರುವಂತದ್ದು. ಹಾಗಾಗಿ ನಂದಾದೇವಿ ಕೂಡ ಕರ್ನಾಟಕಕ್ಕೆ ಪ್ರವೇಶ ಮಾಡುತ್ತೆಂಬ ವಿಚಾರ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅಧಿಕೃತ ಮೂಲಗಳಿಂದ ಲಭ್ಯ ಆಗ್ತಾ ಇಲ್ಲ. ಶರ್ಮಿತಾ, ಎನಿವೇಸ್ ಮಂಗಳೂರಿಗೆ ಹಡಗು ಬರುತ್ತೆ, ಎಲ್ಪಿಜಿ ತುಂಬಿದಂತ ಹಡಗು ಬರುತ್ತೆ ಅಂತ ಬಂದಾಗ ಉದ್ಯಮಿಗಳಲ್ಲಿ ಒಂದು ಆಶಾದಾಯಕ ಭಾವನೆ ಸಹಜವಾಗಿದ್ದೇ ಇರುತ್ತೆ. ಹಂಗಾಗಿ ಮಂಗಳೂರು ಭಾಗದಲ್ಲಿ ಈ ಬಗ್ಗೆ ನಿರೀಕ್ಷೆಗಳೇನಿದೆ ಕಿಶನ್? ಖಂಡಿತ. ಯಾಕೆಂದ್ರೆ ಮಂಗಳೂರಲ್ಲಿ ಅತಿ ಹೆಚ್ಚಾಗಿ ಉದ್ಯಮ ಆಗಿರ್ಬೋದು, ಹೋಟೆಲ್ ಉದ್ಯಮ ಇರುವಂತದ್ದು. ಹಾಗಾಗಿ ಇಲ್ಲಿನ ಹೋಟೆಲ್ ಉದ್ಯಮ ಕಳೆದ 8 ದಿನಗಳಿಂದ ಪಡಬಾರದ ನಷ್ಟವನ್ನ ಪಡಬಾರದ ಕಷ್ಟವನ್ನ ಅನುಭವಿಸುತ್ತಿದೆ. ಇನ್ನುಳಿದಂತೆ ಬೇರೆ ಉದ್ಯಮಗಳಿಗೂ ಕೂಡ ಈ ಗ್ಯಾಸ್ ಟ್ರಬಲ್ ಅಭಾವ ಸಾಕಷ್ಟು ತೊಂದರೆಯನ್ನ ಕೊಟ್ಟಿದೆ. ಆದ್ರೆ ಇಂಡಿಯನ್ ಆಯಿಲ್ ಸಂಸ್ಥೆ ಇದನ್ನ ಯಾವ ಭಾಗಗಳಿಗೆಲ್ಲ ಶಿಫ್ಟ್ ಮಾಡುತ್ತೆ, ಹೇಗೆ ಹಂಚಿಕೆ ಮಾಡುತ್ತೆ ಅದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಕರ್ನಾಟಕದ ಕೆಲವೇ ಇರುವಂತಹ ಗ್ಯಾಸ್ ಸಂಗ್ರಹಕಾರದಲ್ಲಿ ಮಂಗಳೂರು ಕೂಡ ಒಂದು. ಹಾಗಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಇದನ್ನ ಕರ್ನಾಟಕದ ಒಳಭಾಗದ ಅಥವಾ ದೇಶದ ಬೇರೆ ಕಡೆಗಳಿಗೆ ಇದನ್ನು ಸಪ್ಲೈ ಮಾಡುತ್ತೆ ಅಥವಾ ಮಂಗಳೂರಿನ ಹಲವು ಭಾಗಗಳಿಗೆ ಇದನ್ನು ಸಪ್ಲೈ ಮಾಡುತ್ತೆ ಎಂಬೆಲ್ಲ ವಿಚಾರ ಬಗ್ಗೆ ಈ ಸ್ಟ್ರಕ್ಚರ್ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಒಂದು ಹಂತದ ಬರ ನೀಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆ ಗ್ಯಾಸ್ನ ನಿರೀಕ್ಷೆಯಲ್ಲಿ ಉದ್ಯಮ ವರ್ಗ ಆಗಿರ್ಬೋದು, ಹೋಟೆಲ್ ಉದ್ಯಮಗಳು ಇರುವಂತದ್ದು. ಹಾಗಾಗಿ ಶಿವಾಲಿಕ್ ಹೊತ್ತು ತರುವಂತ ಆ ಗ್ಯಾಸ್ನ ಮೇಲೆ ನಂಬಿಕೆ ಇದೆ. ಇನ್ನಾದ್ರೂ ಇಂಥ ಟ್ರಬಲ್ಗಳು ದೂರ ಆಗುತ್ತೆಂಬ ವಿಶ್ವಾಸದಲ್ಲಿ ಸದ್ಯಕ್ಕೆ ಮಂಗಳೂರಿನ ಉದ್ಯಮಿಗಳು ಇರುವಂತದ್ದು. ಶರ್ಮಿತಾ.